ಹಾಯ್ ಫ್ರೆಂಡ್ಸ್, ಭಾರತೀಯ ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ನಿಮಗೆ ಒಂದು 28,000 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಯಾವ್ಯಾವ ಒಂದು ಪೋಸ್ಟ್ಗೆ ಒಂದು ಕಾಲ್ ಫಾರ್ನ ಮಾಡಿರುವಂಥದ್ದು, ಒಂದು ಏಜ್ ಕ್ರೈಟೀರಿಯಾ ಎಷ್ಟಿರಬೇಕಾಗತ್ತೆ, ಜೊತೆಗೆ ಒಂದು ಫೀಸ್, ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬಹುದು, ನಿಮಗೆ ಈ ಒಂದು ಗ್ರಾಮೀಣ ಡಾಕ್ ಸೇವಕ್ ಒಂದು TDS ಪೋಸ್ಟ್ ಅಂತ ಏನಿದೆ, ಈ ಒಂದು ಇಂಡಿಯನ್ ಪೋಸ್ಟ್ ಅಲ್ಲಿ ನಿಮಗೆ ಈ ಒಂದು ಗ್ರಾಮೀಣ ಡಾಕ್ ಸೇವಕ್ ಅನ್ನುವಂಥ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಒಂದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು. ಇದರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಆ ರಿಜಿಸ್ಟ್ರೇಷನ್ ಅಲ್ಲಿ ನಿಮಗೆ ನೋಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ನಿಮಗೆ 31/1/2026 ಲಾಸ್ಟ್ ಡೇಟ್ ಬಂದು ನಿಮಗೆ 14/2/2026 ಆಗಿರುತ್ತೆ. ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೋಬಹುದು. ಇದಾದ್ಮೇಲೆ ನಿಮಗೆ ಸಬ್ಮಿಷನ್ ಅಂದರೆ ನೀವೇನೋ ಕರೆಕ್ಷನ್ ಇತ್ತು ಅಂತಂದರೆ ಮತ್ತೆ ಫೀಸ್ ಸಬ್ಮಿಷನ್ ಏನೋ ಇತ್ತು ಅಂತಂದರೆ ನಿಮಗೆ 2ನೇ ತಾರೀಕು 2ನೇ ತಿಂಗಳು 2026 16/2/2026 ತನಕನೂ ಸಹ ನಿಮಗೆ ಟೈಮ್ ಇರುತ್ತೆ. ಅಲ್ಲಿ ತನಕನೂ ಸಹ ನೀವು ಫೀಸ್ನ ಕಟ್ಕೋಬೋದಾಗಿರುತ್ತೆ. ಈ ಒಂದು ಕರೆಕ್ಷನ್ ಡೇಟ್ ನೋಡ್ಕೋಬಹುದು. 18/2/2026 19/2/2026 ಏನಾದ್ರು ತಪ್ಪಾಗಿತ್ತು ಅಂದರೆ ಆ ಒಂದು ಕರೆಕ್ಷನ್ಗಳನ್ನ ಮಾಡ್ಕೋಬೋದಾಗುತ್ತೆ. ಅದಾದ್ಮೇಲೆ ನಿಮಗೆ ಬ್ರೀಫ್ ಆಗಿ ನಿಮಗೆ ಒಂದು ಕಂಡೀಷನ್ಸ್ಗಳನ್ನ ಇದು ಮಾಡಿದ್ದಾರೆ, ಅದನ್ನ ಚೆಕ್ ಮಾಡ್ಕೋಬಹುದು. ಈ ಒಂದು ನೋಟಿಫಿಕೇಶನ್ ಏನಿದೆ ಇದನ್ನ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಡೈರೆಕ್ಟಾಗಿ ಹಾಕ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ, ಡೈರೆಕ್ಟಾಗಿ ನೀವು ಜಾಯಿನ್ ಆಗ್ಬೋದಾಗಿರುತ್ತೆ. ಅದಾದಮೇಲೆ ಇಲ್ಲಿ ಯಾವ್ಯಾವ ಒಂದು ಪೋಸ್ಟ್ಗೆ ಒಂದು ಕಾಲ್ ಫಾರ್ನ ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ನೋಡ್ಕೋಬಹುದು, ನಿಮಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಪೋಸ್ಟ್ ಅಂತ ಏನಿದೆ, ಇದು ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಒಂದು ಕಾಲ್ ಫಾರ್ಮ್ ಮಾಡಿರೋದು. ಅದಾದಮೇಲೆ ನಿಮಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ABPM ಅಂತ, ಇದಕ್ಕೂ ಸಹ ನಿಮಗೆ ಕಾಲ್ ಫಾರ್ನ ಮಾಡಿರುವಂಥದ್ದು. ಇದಕ್ಕೆ ಏನೇನೆಲ್ಲ ಒಂದು ಕ್ರೈಟೀರಿಯಾ ಇರಬೇಕು ಅನ್ನೋವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಈ ಒಂದು ಪೋಸ್ಟ್ಗಳಿಗೆ ಸ್ಯಾಲ್ರಿ ಏನಿರುತ್ತೆ ಅಂತಂದರೆ ನೋಡ್ಕೋಬಹುದು. ನಿಮಗೆ BPM ಪೋಸ್ಟ್ಗಳಿಗೆ ನಿಮಗೆ 12,000ದಿಂದ 29,380 ತನಕನೂ ಒಂದು ಸ್ಯಾಲ್ರಿ ಸ್ಲ್ಯಾಬ್ ಏನಿದೆ ಅದು ಸಿಗ್ತಾ ಇರುತ್ತೆ. ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಏನಿದೆ, ಇದಕ್ಕೆ 10,000ದಿಂದ 24,470 ತನಕನೂ ಸಹ ನಿಮಗೆ ಒಂದು ಸ್ಯಾಲ್ರಿ ಸ್ಲ್ಯಾಬ್ ಸಿಗ್ತಾ ಇರುವಂಥದ್ದು. ಈ ಒಂದು ಪೋಸ್ಟ್ಗಳಿಗೆ ಏಜ್ ಎಷ್ಟಿರಬೇಕು ಅಂತಂದರೆ ನೋಡ್ಕೋಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನಿಮಗೆ ಮಿನಿಮಮ್ ಏಜು 18 ವರ್ಷ ಆಗಿರಬೇಕಾಗುತ್ತೆ, ಮ್ಯಾಕ್ಸಿಮಮ್ ಏಜ್ ಬಂದು 40 ವರ್ಷ ಆಗಿರುವಂಥದ್ದು. ಇದು ನಿಮಗೆ ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಏಜಿನ ಸಡಿಲಿಕೆನೂ ಸಹ ಇರುವಂಥದ್ದು. ಯಾವ್ಯಾವುದಕ್ಕೆ ಸಡಿಲಿಕೆ ಇದು ಅನ್ನುವಂಥದ್ದು ನಾನು ತಿಳಿಸ್ತೀನಿ ನೋಡಿ. ಮೊದಲನೇದಾಗಿ SC/ST ಕ್ಯಾಟಗರಿ ಇರೋರಿಗೆ 5 ವರ್ಷಗಳ ಒಂದು ಸಡಿಲಿಕೆ, ಅದರ ಒಂದು OBC ಇರ್ತಾರೆ ಅದಕ್ಕೆ 3 ವರ್ಷಗಳ ಒಂದು ಸಡಿಲಿಕೆ ಇರುತ್ತೆ. ಮತ್ತು ಒಂದು ಡಿಸ್ಯಾಬಿಲಿಟಿ ಇರುವಂಥವ್ರಿಗೆ 10 ವರ್ಷಗಳ ಒಂದು ಸಡಿಲಿಕೆ ಇರುವಂಥದ್ದು. ಮತ್ತು ಡಿಸೇಬಿಲಿಟಿ ಮತ್ತು OBC ಅವರಾಗಿದ್ದರೆ 13 ವರ್ಷಗಳ ಒಂದು ವಯಸ್ಸಿನ ಸಡಿಲಿಕೆ. ಮತ್ತು ನೀವೊಂದು ಡಿಸ್ಯಾಬಿಲಿಟಿ ಬಂದು SC/ST ಕ್ಯಾಟಗರಿ ಆಗಿತ್ತು ಅಂದರೆ ಒಂದು 15 ವರ್ಷಗಳ ಒಂದು ಏನಿದೆ ಏಜ್ ಒಂದು ರಿಲ್ಯಾಕ್ಸೇಷನ್ನು ಕೊಡ್ತಾ ಇರುವಂಥದ್ದು. ಈ ಒಂದು ಎಜುಕೇಷನ್ ಈ ಒಂದು ಪೋಸ್ಟ್ಗೆ ಏನಿದೆ, ಆ ಒಂದು ಪೋಸ್ಟ್ಗೆ ಒಂದು SSLCನ ಮಾಡಿರಬೇಕಾಗುತ್ತೆ. ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನು ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಪಾಸಿಂಗ್ ಮಾರ್ಕ್ಸ್ನ ತಗೊಂಡಿರಬೇಕಾಗುತ್ತೆ. ಇದರಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಕಂಡಕ್ಟೆಡ್ ರೆಕಗ್ನೈಸ್ಡ್ ಬೋರ್ಡ್ ಆಗಿರುವಂಥದ್ದು. ಇದು ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಇದು ಒಂದು ಮೆರಿಟ್ ಆಧಾರದ ಮೇಲೆ ತಗೋತಾ ಇರುವಂಥ ಒಂದು ಪೋಸ್ಟ್ ಆಗಿರುವಂಥದ್ದು. ಇದೇ ರೀತಿ ಹಲವಾರು ರಿಸರ್ವೇಷನ್ಗಳೆಲ್ಲ ಸಿಗ್ತಾ ಇರುತ್ತೆ. ಈ ಒಂದು ನೋಟಿಫಿಕೇಶನ್ ಏನಿದೆ ಗ್ರೂಪಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೋಬಹುದು. ಅಲ್ಲಿ ಪ್ರತಿಯೊಂದನ್ನು ಸಹ ನಿಮಗೆ ತೋರಿಸ್ಕೊಡ್ತಾ ಹೋಗ್ತಾರೆ. ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮಗೆ ಪೋಸ್ಟ್ದು ಏನಿದೆ ಆ ಒಂದು ವೆಬ್ಸೈಟು, ನಾನು ಈ ಒಂದು ವೆಬ್ಸೈಟ್ ಲಿಂಕನ್ನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು. ಇಲ್ಲ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇದಿಷ್ಟು ನಿಮಗೆ ಪೋಸ್ಟ್ ರಿಲೇಟೆಡ್ ಆಗಿ ಏನೇನು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಕ್ರೈಟೀರಿಯಾ ಇದೆ ಅಂತ. ಅದಾದಮೇಲೆ ನಿಮಗೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಏನೇನೆಲ್ಲ ದಾಖಲಾತಿಗಳು ಬೇಕು ಅಂದರೆ ನಿಮಗೆ ಒಂದು SSLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ಮತ್ತು ಜಾತಿ ಆದಾಯ ಒಂದು OBC ಏನು ಸರ್ಟಿಫಿಕೇಟ್ ಇದೆ ಆ ಒಂದು ಸರ್ಟಿಫಿಕೇಟ್ನ ಇಟ್ಕೊಂಡಿರ್ಬೇಕಾಗತ್ತೆ. ಮತ್ತು ಒಂದು ಫೋಟೋ ಮತ್ತು ಸೈನ್, ಈ ಒಂದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಒಂದು ಫೋಟೋ, ಬ್ಯಾಕ್ಗ್ರೌಂಡ್ ವೈಟು, ಒಂದು ಸಿಗ್ನೇಚರ್ ಇರಬೇಕಾಗತ್ತೆ. ಮತ್ತು ನಿಮ್ಮದೊಂದು Gmail ID ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಇದಿಷ್ಟು ಒಂದು ಏನಿರುತ್ತೆ ಸರ್ಟಿಫಿಕೇಟ್ಗಳನ್ನ ನೀವು ತಗೊಂಡಿರಬೇಕು. ಕೆಲವು ಟ್ರಾನ್ಸ್ಜೆಂಡರ್ ಇತ್ತು ಮತ್ತು ಡಿಸ್ಯಾಬಿಲಿಟಿ ಇತ್ತು ಅಂದರೆ ಅದೆಲ್ಲ ಸಪ್ರೇಟಾಗಿ ನೀವು ಆ ಒಂದು ಸರ್ಟಿಫಿಕೇಟ್ಗಳನ್ನ ತಗೊಂಡಿರಬೇಕು. ಅದೆಲ್ಲ ತಗೊಂಡು ನೀವು ಅಪ್ಲಿಕೇಶನ್ ಹಾಕಿರಬೇಕಾಗತ್ತೆ. ಅದು ಒನ್ ಟೈಮ್ ಅಪ್ಲಿಕೇಶನ್ ಆಗಿರುವಂಥದ್ದು. ಆ ಒಂದು ಅಪ್ಲಿಕೇಶನಲ್ಲಿ ನಿಮಗೆ
ಒಂದು 100 ರೂಪಾಯಿಗಳು ಒಂದು ಜನರಲ್ ಯಾರು ಇರ್ತಾರೆ ಅಂಥವ್ರಿಗೆ 100 ರೂಪಾಯಿ ಒಂದು ಫೀಸ್ ಇರುವಂಥದ್ದು. ವುಮೆನ್ಸ್ SC ST ಇಂಥವ್ರಿಗೆಲ್ಲ 0 ಇರುತ್ತೆ. ಸೊ ಯಾವುದೇ ರೀತಿ ಅಪ್ಲಿಕೇಶನ್ ಚಾರ್ಜಸ್ ಇರೋದಿಲ್ಲ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಯಾರು ಅಪ್ಲಿಕೇಶನ್ ಹಾಕುವಂಥವ್ರು ಇದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.